ಮನಃಶಕ್ತಿ ಮತ್ತು ಆತ್ಮಶಕ್ತಿ ವ್ಯತ್ಯಾಸ ಇರೋದು ಪ್ರಯೋಗದಲ್ಲಿ ಮತ್ತು ಅಪ್ಲಿಕೇಶನಲ್ಲಿ. ಈ ಪ್ರಾಪಂಚಿಕ ಸುಖವನ್ನು ಬಯಸಬೇಕಾದ್ರೆ ಅಂದರೆ ದೈಹಿಕ ಮತ್ತು ಭಾವನಾತ್ಮಕ ಮಾನಸಿಕವಾದ ಸುಖವನ್ನು ಬಯಸುವಂಥವನಿಗೆ ಮಾನಸಿಕ ಶಕ್ತಿಯ ಅವಶ್ಯಕತೆ ಇದೆ. ಈ ಮಾನಸಿಕ ಶಕ್ತಿ ಎಲ್ಲಿಂದ ಬರುತ್ತೆ ಅಂತಂದರೆ ಮನಸ್ಸಿನ ಮೂಲ ಮೌನ ಅಂತ ಹೇಳಿ. ಹೆಚ್ಚು ಮೌನದಲ್ಲಿರೋದ್ರಿಂದ ಈ ಮನಸ್ಸಿನ ಗಲಾಟೆ ನೋಡಿ, ಈಗ ನಮ್ಮ ಮನಸ್ಸನ್ನು ಸುಮ್ಮನೆ ನಾವು ಕುತ್ಕೊಂಡು ಗಮನಿಸಿದ್ರೆ ಅಲ್ಲೊಂದು ದೊಡ್ಡ ಕೋಳಿ ಫಾರಮ್ ಇದೆ, ಕೊಕೊ 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 ಅಂತ ಇರುತ್ತೆ ನಮ್ಮ ಆಲೋಚನೆಗಳು. ಈ ಗಲಾಟೆ ತುಂಬಿದ ಮನಸ್ಸಿನಲ್ಲಿ ನಮಗೆ ಸ್ಪಷ್ಟತೆ ಇರೋದಿಲ್ಲ, ಅಸ್ಪಷ್ಟವಾದ ಬದುಕಿರುತ್ತೆ. ಅಸ್ಪಷ್ಟವಾದ ಬದುಕಲ್ಲಿ ನಾವು ಮಾಡೋದೆಲ್ಲನೂ ಒಬ್ಬ ಕುರುಡ ಕಣ್ಣಿಗೆ ಬಟ್ಟೆ ಕಟ್ಕೊಂಡು ಅಮಾವಾಸ್ಯೆಯಲ್ಲಿ ಕರಿ ಎಳ್ಳನ್ನು ಹುಡುಕ್ದಂಗೆ ಆಗುತ್ತೆ ನಮ್ಮ ಜೀವನ. ಸೊ ಈ ಕತ್ತಲೆಯ ಪ್ರಪಂಚದಲ್ಲಿ ಕುರುಡರ ಮಧ್ಯೆ ಎಚ್ಚೆತ್ಕೊಳ್ಳೋನು ಏನು ಮಾಡ್ತಾನೆ ಅಂತಂದರೆ ಅವನು ಶಿಸ್ತಕ್ಕೆ ಒಳಪಡಿಸ್ತಾನೆ.